ತಂಗಿನ ನನ್ನ ಮಗನ್ ಗಂಟ್ ಹಾಕಿ ಕೈ ತೊಳ್ಕೋಬೇಕು ಅನ್ಕೊಂಡ್ಯಾ? ದೇವ್ರ ದೊಡ್ಡೋನು ಹೊತ್ತು ಮುಳುಗಕ್ ಮುಂಚೆ ಕಣ್ಬಿಟ್ಟ. ಇವು ಯಾಕೋ ಹಿಂಗೆ ಮಾಡ್ತೆ? ಹುಡುಗ ನಮಗೆ ಈ ವಿಷಯ ಗೊತ್ತಿಲ್ಲ ಅಂದರೆ ತಪ್ಪಲ್ವೇನೋ? ನನ್ನ ತಂಗಿ ಮದುವೆ ಅನ್ನೋ ಖುಷಿನಲ್ಲಿ ಇಂಥ ವಿಷಯ ಮುಚ್ಚಿಟ್ರೆ ಹೆಂಗೋ? ಅಮ್ಮ ಕ್ಷಮಿಸಿ, ಏನೋ ಗಡಿಬಿಡಿನಲ್ಲಿ ತಪ್ಪಾಗಿದೆ. ನಮ್ಮ ಹುಡುಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬೇಕಾಗಿಲ್ಲ. ನಮ್ ಹುಡುಗಂಗೂ ಏನು ಕಡಿಮೆ ಆಗಿಲ್ಲ. ಇಂಥ ಮನೆಯಿಂದ ಹೆಣ್ಮಗಳನ್ನ ತರೋ ಅಷ್ಟು ಮಾನ್ಗೆಟ್ಟಿಲ್ಲ ನಾವು. ಅವ್ವ ಓಡೋಗಿರೋದನ್ನೇ ಮುಚ್ಚಿಟ್ಟಿರೋರು ಇನ್ನು ಏನೇನ್ ಮುಚ್ಚಿಟ್ಟಿದಾರೋ ಏನೋ. ಈ ಸಂಬಂಧ ನಮ್ಗೆ ಬೇಕಾಗಿಲ್ಲ. ನಡೀರಿ. ಅಯ್ಯಯ್ಯೋ ಹಂಗನ್ಬೇಡಿ, ನಿಮ್ ಕೈ ಮುಗಿತೀನಿ, ನಾನು ಮಾತು ಕೇಳಿ ನಿಮ್ ಕಾಲಿಗೆ ಬೀಳ್ತೀನಿ. ಏಯ್ ಬಾರೋ. ಅಮ್ಮ ಅಮ್ಮ ದಯವಿಟ್ಟು ನಾನು ಮಾತಾಡಿ. ಅಮ್ಮ ಒಂದ್ಸಲ ಅವಳ ನೋಡಿ. ಅವಳು ತಾಯಿಲ್ದೆ ಬೆಳೆದಿರೋ ಹೆಣ್ಣೆ ಆಗಿರ್ಬೋದು, ಆದ್ರೆ ತನ್ನ ತಂಗಿರ್ಗೆ ತಾಯಿ ತರ ನಿಂತ್ಕೊಂಡು ನೋಡ್ಕೊಂಡವಳು. ಅವಳ ಬಗ್ಗೆ ಈ ತರ ಹಗುರವಾಗಿ ಮಾತಾಡ್ಬೇಡಿ, ನಿಮ್ ಕಾಲು ಮುಗಿತೀನಿ. ಅಮ್ಮ ಸಿಟ್ಟಲ್ಲಿ ಏನಾದ್ರು ಮಾತಾಡ್ಬೇಡ ಅಮ್ಮ. ರತ್ನ ಎಂತೋಳು ಅಂತ ನನ್ಗೆ ಗೊತ್ತು. ನಾನು ಅವಳ ಮನ್ಸಾರ ಇಷ್ಟಪಟ್ಟಿದ್ದೀನಿ. ನಾನು ಅವಳನ್ನೇ ಮದುವೆ ಆಗ್ತೀನಮ್ಮ. ಮುಚ್ಚ ಬಾಯಿ. ಊರಲ್ಲೆಲ್ಲ ಇವ್ನ ಮನೆ ಬಗ್ಗೆ ಗುಣಗಾನ ಮಾಡ್ತಿದ್ರು, ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ನೋಡು, ಇನ್ನು ನೀನ್ ಅವಳೇ ಮದ್ವೆ ಆಗ್ಬೇಕು ಅಂತಿದ್ರೆ ನನ್ನ ಹೆಣ್ಣದ ಮೇಲೆ ಮದ್ವೆ ಆಗ್ಬೇಕಾಗುತ್ತೆ. ಬನ್ರಿ. ಅಮ್ಮ 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 ನಿಂತ್ಕೊಳ್ಳಿ. ಸಮಾಧಾನ ಮಾಡ್ಕೋ ಶಿವು, ಅಳಬೇಡ. ಆ ದೇವರಿದಾನಲ್ಲ, ನೀನು ಮೋಸ ಮಾಡಿಬಿಟ್ಟ ಕಣೋ. ಮನೆಗೆ ದೀಪ ಆಗ್ಬೇಕಾಗಿದ್ದು ನಿಮ್ಮಮ್ಮ ಬೆಂಕಿ ಹಚ್ಚಿ ಹೋಗ್ಬಿಟ್ಲು. ಆ ಹೊಗೆ ಇನ್ನು ನಿಮ್ಮ ಮನೆ ತುಂಬ ಆವರಿಸ್ಕೊಂಡಿದೆ. ಮಾರಿಗುಡಿ ಬರ್ತೀರಾ? ಬನ್ನಿ ಮೇಡಮ್. ಅಣ್ಣ ಒಂದೇ ಒಂದು ನಿಮಿಷ ಅಣ್ಣ. ಅಣ್ಣ ಲೇಡೀಸ್ ಇದಾರೆ, ಬೇರೆ ಆಟ ನೋಡ್ಕೊಳ್ಳಿ. ಇಲ್ಲ ಸರ್, ಇವ್ರು ನಂಗೆ ಗೊತ್ತಿರೋರೆ. ಮೇಡಮ್ ಅವಾಗಿಂದ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರು ನೋಡ್ದಿರೋ ಥರ ಬಂದ್ಬಿಟ್ರಲ್ಲ ಮೇಡಮ್. ಒಂದೆರಡು ನಿಮಿಷ ಕೆಳಗೆ ಇಳಿತೀರಾ? ಮಾತಾಡಬೇಕು ಪ್ಲೀಸ್ ಮೇಡಮ್. ಮೇಡಮ್ ಈ ಮದುವೆ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲದೆ ಇರ್ಬೋದು, ಈ ಜಗತ್ಗೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಿದ್ದು ನಾನು. ಮೇಡಮ್ 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 ಒಂದು ನಿಮಿಷ, ಒಂದೇ ಒಂದು ನಿಮಿಷ ನೋಡಿ, ಮಾತು ಸಮಯ ಎರಡು ಮುಗ್ದಾಗಿದೆ. ಮುಚ್ಚಿಟ್ಟಿರೋ ಪುಸ್ತಕನ ತೆಗಿಬೋದು, ಆದ್ರೆ ಮುಗ್ದೋಗಿರೋ ಲೆಕ್ಕನ ಮತ್ತೆ ಶುರು ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಇವಾಗ್ಲೂ ನೀವು ಅಂತ ಹೇಳಿ ಇವತ್ತೇ ಈ ಕ್ಷಣನೇ ನಾನು ನಿಮ್ಗೆ ತಾಳಿ ಕಟ್ಟಕ್ಕೆ ರೆಡಿ ಇದ್ದೀನಿ. ಈ ಸರಿ ಯಾರೇ ಅಡ್ಡ ಬಂದ್ರು ನಾನು ನಿಮ್ಮನ್ನ ಬಿಟ್ಕೊಡೋ ಮಾತೇ ಇಲ್ಲ. ಬನ್ನಿ ಮೇಡಮ್. ಏನ್ ಮಾಡ್ತಿದ್ದೀರಾ? ನೋಡಿ, ನೀವು ನನ್ನ ಇಷ್ಟಪಡೋದಕ್ಕೆ 100 ಕಾರಣ ಇರ್ಬೋದು, ಆದ್ರೆ ನಾನು ನಿಮ್ಮನ್ನ ಇಷ್ಟಪಡೋದಕ್ಕೆ ಒಂದೇ ಕಾರಣ, ಅದು ನಮ್ಮಣ್ಣ. ನಿಮ್ಮನ್ನ ನಮ್ಮಣ್ಣ ಒಪ್ಕೊಂಡ್ಮೇಲೆನೆ ನಾನು ನಿಮ್ಮನ್ನ ಒಪ್ಕೊಂಡಿರೋದು, ನೆನ್ಪಿರ್ಲಿ. ನಿಮ್ಮ ಅಣ್ಣ ಇಷ್ಟಪಟ್ಟಿದ್ದಕ್ಕೆ ಇಷ್ಟಪಟ್ರಿ ನಿಜ, ಆದ್ರೆ ನೀವು ಒಪ್ಕೊಂಡಿದ್ದು ನನ್ನನ್ನೇ ತಾನೇ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ವೆಂಕಟೇಶ್. ನಾನು ಇಷ್ಟಪಟ್ಟಿದ್ದು ನಿಮ್ಮನ್ನ ಅನ್ನೋದ್ಕಿಂತ ನಮ್ಮ ಅಣ್ಣನ ನಿರ್ಧಾರನ ಅಂದ್ರೆ ತಪ್ಪಾಗಲ್ಲ.
ಅಣ್ಣ ಏನ್ ಹೇಳ್ತಾನೋ ಅದಷ್ಟನ್ನೇ ನಾನು ಪಾಲಿಸೋದು. ತಂಗಿರ್ ಖುಷಿಯಾಗಿರ್ಲಿ ಅಂತ ಅಣ್ಣ ಹೇಗೆ ಈ ಸಂಬಂಧ ಒಪ್ಪಿದ್ನೋ ಅದೇ ಅಣ್ಣನ ಕಣ್ಣೀರಿಗೆ ಕಾರಣ ಆಗಿರೋ ಈ ಸಂಬಂಧ ನನಗೆ ಬೇಡ. ಎಲ್ಲದೂ ಇಲ್ಲಿಗೆ ಮುಗ್ದೋಯ್ತು. ಅಣ್ಣನ ವಿರುದ್ಧ ನಡ್ಕೊಂತೀನಿ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಂಬೇಡಿ. ಮೇಡಮ್ ಒಂದು ನಿಮಿಷ. ಇನ್ನೊಂದು ವಿಷಯ, ಇನ್ ಮುಂದೆ ಯಾವುದೇ ಸಂಬಂಧ ಬೆಳೆಸದಿದ್ರು ವರದಕ್ಷಿಣೆ ಮಾತ್ರ ಕೇಳಕ್ ಹೋಗ್ಬೇಡಿ. ಹೆಣ್ಣು ಹೆತ್ತೋರ್ ಕಷ್ಟ ನಿಮ್ಮನ್ ಸುಮ್ಮನೆ ಬಿಡಲ್ಲ. ಪಾರು, ರತ್ನ, ನಾನು ನಿನಗೆ ಸಮಾಧಾನ ಮಾಡೋಣ ಅಂತ ಬಂದ್ರೆ ನಿನ್ನ ಮಾತು ಕೇಳಿ ನನಗೆ ಸಮಾಧಾನ ಆಗೋಯ್ತು. ಇಂಥ ಪರಿಸ್ಥಿತಿನ ಹೇಗೆ ಎದುರಿಸ್ಬೇಕು ಅಂತ ಅಣ್ಣ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ಟಿದ್ದಾನೆ ಪಾರು. ಬೇಜಾರಾಗಿಲ್ವಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ಇದನ್ನ ಬೇಗ ಮರಿತೀನಿ, ಆದ್ರೆ ನನ್ಗಿಂತ ಹೆಚ್ಚು ಬೇಜಾರಾಗಿರೋದು ಅಣ್ಣಂಗೆ. ನಾವು 100 ಜನ್ಮದ ಪುಣ್ಯ ಮಾಡಿದೀವಿ ಪಾರ್ವತಿ ಇಂಥ ಅಣ್ಣ ಸಿಗೋಕೆ. ಅವ್ನು ನೆಮ್ಮದಿ ಆಗಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಕೆಲವೊಂದ್ಸಲ ಬಂಗಾರ ಚೆನ್ನಾಗಿದ್ರು ಅದರಲ್ಲಿರೋ ಹರಳು ಚೆನ್ನಾಗಿರಲ್ಲ. ಆದ್ರೆ ಇಲ್ಲಿ ಎರಡೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡು ಅಣ್ಣ ತಂಗಿ ಸಂಬಂಧ ಬೆಲೆ ಬಾಳು ಒಡವೆ ಥರ ಕಾಣ್ತಿದೆ. ನೀನೇನು ಚಿಂತೆ ಮಾಡಬೇಡ ರತ್ನ, ಮಾವನ ನಾನು ಸಮಾಧಾನ ಮಾಡ್ತೀನಿ.